ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ಉದಯ ಕಾಲದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಾಗ ಹೇಗೆ ಪ್ರಾರ್ಥನೆ ಮಾಡಿದನು ನೋಡೋಣ ಬನ್ನಿರಿ. ಹಲ್ಲೆಲೂಯಾ. ಮತ್ತೆಯ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 40ನೇ ವಚನ. ಹಲ್ಲೆಲೂಯಾ. ಮತ್ತೆಯ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 40ನೇ ವಚನ. ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ. ಹೇಗೋ ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದರು. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ದೇವರೇ, ಹಲ್ಲೆಲೂಯಾ, ತಂದೆ, ಸಾಧ್ಯವಾಗಿದ್ದರೆ ಈ ಪಾತ್ರೆಯನ್ನು ನನ್ನನ್ನು ಬಿಟ್ಟು ಹೋಗಲಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ದೇವರು ಪ್ರಾರ್ಥನೆ ಮಾಡುತ್ತಾನೆ. ಆತನೇ ದೇವರು ಹೇಳಿದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ದೇವರೆಂದು. ಯೇಸು ಕ್ರಿಸ್ತನು ಕೊನೆ ದಿನದಲ್ಲಿ ಸಾಧ್ಯವಾದರೆ ಈ ಪಾತ್ರೆಯನ್ನು ತೊಲಗಿಸು. ದೇವರಿಗೆ ಗೊತ್ತು, ಎಷ್ಟು ನಾನು ಹಿಂಸೆಯನ್ನು ಅನುಭವಿಸಬೇಕು, ಎಷ್ಟು ಕಷ್ಟ ಅನುಭವಿಸಬೇಕು. ಅವರು ನನ್ನನ್ನು ಹೊಡಿತಾರೆ, ಅವರು ಮುಳ್ಳಿನ ಕೃಷ್ಟ. ಆತನು ಆತ್ಮದಲ್ಲಿ ಆತನಿಗೆ ಗೊತ್ತಿತ್ತು ಮುಂದೆ ಏನೇನು ಆಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಭಯಪಡಬೇಡಿರಿ. ಇವೆಲ್ಲ ಕಷ್ಟಗಳನ್ನು ಅನುಭವಿಸಿಕೊಂಡು ದೇವರು ಮತ್ತೆ ಜೀವಿತನಾಗಿದ್ದನು. ಹಲ್ಲೆಲೂಯಾ. ದೇವರಿಗೆ ಆ ಕಷ್ಟ ಹಿಡಿದಿಟ್ಟುಕೊಂಡಿಲ್ಲ, ದೇವರಿಗೆ ಆ ಸಮಾಧಿ ಇಟ್ಟುಕೊಂಡಿಲ್ಲ. ಸಮಾಧಿ ತೆರೆಯಲ್ಪಡ್ತು. ಆ ಕಷ್ಟಗಳನ್ನು ಆತನಿಂದ ಬಿಟ್ಟು ಹೋಗಿದವು. ಆತನು ಪರಿಶುದ್ಧನಾದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಆ ಕಷ್ಟ ಆತನಿಂದ ಬಿಟ್ಟು ಹೋದವು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನನಗಾಗಿ ನಿನಗಾಗಿ ಕಲ್ವೆರಿ ಸಿಲ್ಬೆಯನ್ನು ಹೊರುವಾಗ ಎಷ್ಟು ಕಷ್ಟಗಳಿದ್ದುವೋ ಅವೆಲ್ಲ ದೇವರು ಸಹಿಸಿಕೊಂಡಿದನು. ಅವೆಲ್ಲ ದೇವರು ಸಹಿಸಿಕೊಂಡು ಈ ಹೊತ್ತು ದೇವರು ಎಲ್ಲಿದ್ದಾರೆ ಗೊತ್ತಾ? ತಂದೆ ಬಳಿಯಲ್ಲಿದ್ದಾರೆ. ಹಲ್ಲೆಲೂಯಾ. ಆತನೇ ಹೊರತು ಪರಲೋಕದಲ್ಲಿ ಒಬ್ಬರೂ ಸೇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆತನ ಹೊರತು ಪರಲೋಕದಲ್ಲಿ ಒಬ್ಬರೂ ಸೇರುವುದಿಲ್ಲ. ಇವತ್ತು ನಿನಗೆ ಕಷ್ಟ ಇದೆಯಾ? ಭಯಪಡಬೇಡ. ದೇವರು ಈ ಕಷ್ಟದಿಂದ ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ. ದೇವರು ಈ ಕಷ್ಟದಿಂದ ಬಿಡುಗಡೆ ಕೊಡುತ್ತಾರೆ. ಖಂಡಿತವಾಗಿ ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ. ಅವಮಾನ ಇದೆಯಾ? ದೇವರ ವಾಕ್ಯದಲ್ಲಿ ಮುಂದೆ ಸಾಗು. ದೇವರ ವಾಕ್ಯ ನಿನಗೆ ಆಧಾರವಾಗಿದ್ದು ನೀನು ತಿಂದಿರುವ ಅವಮಾನದಿಂದ ದೇವರು ಬಿಡಿಸುತ್ತಾರೆ. ಯೇಸು ನಿನಗೆ ಹೇಗೆ ಮಾಡ್ತಾರೆ ಗೊತ್ತಾ? ನೀನು ಹಿಮ್ಮದಷ್ಟು ಬೆಳಗಾಗಿ ಪ್ರಕಾಶಿಸುತ್ತೀಯ. ಭಯಪಡಬೇಡ. ದೇವರು ನಿನ್ನ ಸಂಗಡ ಇದ್ದಾರೆ. ದೇವರು ನಿನಗೆ ಆಶೀರ್ವಾದ ಮಾಡುತ್ತಾರೆ. ದೇವರು ನಿನಗೆ ವಿಶೇಷವಾದ ಸಹಾಯಕ ಮಾಡುತ್ತಾರೆ. ಹಲ್ಲೆಲೂಯಾ. ದೇವರು ನಿನಗೆ ವಿಶೇಷವಾದ ಸಹಾಯಕನಾಗಿರುತ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಸಂಗಡಿದ್ದಾರೆ. ನೀನು ಭಯಪಡಬೇಡ. ಈ ಕಷ್ಟದಿಂದ ಹದ್ದು ಹೋಗುವಾಗ ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಯೆಶಾಯನ ಗ್ರಂಥದಲ್ಲಿ ಬರೆದಿದ್ದಾರೆ, ನೀನು ಜಲರಾಶಿಯನ್ನು ಹದ್ದು ಹೋಗುವಾಗ, ನಾನು ನಿನ್ನ ಸಂಗಡ ಇರ್ತೇನೆ ಅಂತ ಹೇಳಿದ್ದಾರೆ. ನಿನ್ನ ವೈರಿ ನಿನ್ನನ್ನು ಅವಮಾನ ಪಡಿಸುವಾಗ ಯೇಸು ನಿನ್ನ ಸಂಗಡಿದ. ಯೇಸು
ನಿನ್ನ ವೈರಿ ನಿನ್ನನ್ನು ಅವಮಾನ ಪಡಿಸ್ತಾ ಇದ್ದರೆ ಯೇಸು ನಿಂತು ಸಂತೋಷ ಪಡುವುದಿಲ್ಲ. ಯೇಸು ಸಹ ದುಃಖವಾಗಿರುತ್ತಾರೆ. ಯೇಸು ಸಹ ದುಃಖವಾಗಿರುತ್ತಾರೆ. ನಿನ್ನ ದುಃಖದಲ್ಲಿ ಯೇಸು ದುಃಖವಾಗಿದ್ದಾರೆ. ನೀನು ದೇವರ ಆತ್ಮನು, ನೀನು ದೇವರಿಂದ ದೂರ ಹೋಗಬೇಡ. ದೇವರು ನಿನ್ನನ್ನು ಇಟ್ಟು ಅನೇಕರನ್ನ ಆಶೀರ್ವಾದ ಮಾಡ್ತಾರೆ. ದೇವರು ನಿನ್ನನ್ನು ಇಟ್ಟು ಅನೇಕರನ್ನ ಆಶೀರ್ವಾದ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರು ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ದೇವರು ನಿನ್ನ ಜೊತೆ ಇದ್ದಿದ್ದಾರೆ. ನೀನು ಇವತ್ತು ಹೆದರಬೇಡ. ಈ ಜಲರಾಶಿಯನ್ನು ಹದ್ದು ಹೋಗುವಾಗ ಯೆಹೋವನು ನಿನ್ನ ಸಂಗಡಿದ್ದಾನೆ. ಆ ಯೆಹೋವನು ನಿನ್ನ ಬರುವ ಎಲ್ಲ ಕೇಡಿನಿಂದ ತಪ್ಪಿಸುತ್ತಾನೆ. ನಿನಗೆ ಹೆಮ್ಮದಷ್ಟು ಬೆಳಗಾಗಿ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸಹ ಕಷ್ಟ ಬಂದಿತ್ತು. ಆತನು ಅವೆಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಮುಂದೆ ಸಾಗಿದ್ರು. ಆತನು ಸತ್ತು 3ನೇ ದಿವಸ ಮತ್ತೆ ತಿರುಗಿ ಎದ್ದು ಬಂದಿದ್ದಾರೆ. ಹಲ್ಲೆಲೂಯಾ. ನಿನ್ನ ಮೇಲಿರುವ ಎಲ್ಲ ಕಷ್ಟಗಳನ್ನು ಬಿಟ್ಟು ಹೋಗಿ ಮತ್ತೆ ದೇವರು ನಿನಗೆ ಸಂತೋಷ, ಸಮಾಧಾನ, ನೆಮ್ಮದಿ ಕೊಡುತ್ತಾರೆ. ನಿನ್ನನ್ನು ಇಟ್ಟು ಅನೇಕರನ್ನ ದೇವರ ಆಶೀರ್ವಾದ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನೂ ಹೆಚ್ಚಾಗಿ ನಿಮ್ಮನ್ನು ದೇವರಲ್ಲಿ ಭಯಭಕ್ತಿಯಲ್ಲಿ ಬಾ. ಎಷ್ಟೇ ಕಷ್ಟ ಬರಲಿ, ನೀನು ದೇವರ ಬಳಿಗೆ ಬಾ. ಆ ದೇವರೇ ನಿನಗೆ ಆಧಾರ. ಸ್ವಂತದವರನ್ನು ನೋಡಬೇಡ. ಸ್ವಂತದವರು ಮೋಸ ಮಾಡುತ್ತಾರೆ. ನಿನ್ನವರೇ ನಿನಗೆ ಮೋಸ ಮಾಡುತ್ತಾರೆ. ಕ್ರಿಸ್ತನ ಕುಟುಂಬದವರೇ ಅವನಿಗೆ ಹುಚ್ಚಿಡಿದಿದೆ ಅಂತ ಹೇಳಿದರು. ನಿನ್ನವರೇ ನಿನಗೆ ಪಾಪದಲ್ಲಿ ಸಿಕ್ಕಾಕುತ್ತಾರೆ. ಅವರ ಮುಖ ನೀನು ನೋಡಬೇಡ. ನೀನು ಯೇಸುವಿನ ಮುಖ ನೋಡು. ಯೇಸು ನಿನಗೆ ಉದ್ಧಾರ ಮಾಡುತ್ತಾನೆ. ಆಮೇನ್, ಆಮೇನ್. ಯೇಸು ನಿನ್ನ ಸಂಗಡಿದ್ದಾರೆ. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ.